ಎಚ್ಚರ. ಮನೆಯಲ್ಲಿ ಈ ವಸ್ತುಗಳಿದ್ದರೆ ದಾರಿದ್ರ್ಯ ಬೆನ್ನಟ್ಟುತ್ತದೆ. ಜೊತೆಗೆ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗುವ ಮುನ್ನ ಈ ಅಪಾಯದ ಬಗ್ಗೆ ತಿಳಿದಿರಲಿ. ಒಂದು ಕುಟುಂಬ ಅಭಿವೃದ್ಧಿ ಹೊಂದಬೇಕೆಂದರೂ, ಮನೆಯಲ್ಲಿ ಸುಖ ಸಂತೋಷ ಇರಬೇಕೆಂದರೂ ನಮ್ಮ ಮನೆಗೆ ವಾಸ್ತು ಎಂಬುದು ತುಂಬಾ ಮುಖ್ಯವಾದುದು. ಆದ್ದರಿಂದ ನಿಮ್ಮ ಮನೆಗೆ ಎಲ್ಲಾ ವಿಧದಲ್ಲೂ ಅದೃಷ್ಟ ಬರಬೇಕೆಂದರೆ ಪ್ರತಿಯೊಬ್ಬರೂ ತಪ್ಪದೇ ಕೆಲವು ವಾಸ್ತು ನಿಯಮಗಳನ್ನು ತಿಳಿದುಕೊಳ್ಳಿ. ಈ ವಿಡಿಯೋದಲ್ಲಿ ಹೇಳುವ ಕೆಲವು ವಾಸ್ತು ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಮನೆಯ ಧನ ಪ್ರವಾಹ ಹೆಚ್ಚಾಗಿ ನಿಮ್ಮ ಮನೆಯಲ್ಲಿ ಸುಖ ಸಂತೋಷಗಳು ವೃದ್ಧಿಸುತ್ತವೆ. ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಮನೆ ದೇವರ ಹೆಸರನ್ನು ಭಕ್ತಿಯಿಂದ ಕಾಮೆಂಟ್ ಮಾಡಿ. ಮನೆಯ ಸಿಂಹದ್ವಾರಕ್ಕೆ ತುಂಬಾ ಶಕ್ತಿ ಇರುತ್ತದೆ. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಮನೆಯ ಹೊಸ್ತಿಲ ಮುಂದೆ ರಂಗೋಲಿ ಹಾಕಬೇಕು. ಇದರಿಂದ ನಿಮ್ಮ ಮನೆಗೆ ಲಕ್ಷ್ಮೀದೇವಿಯನ್ನು ಆಕರ್ಷಿಸಬಹುದು. ಮನೆಯ ಈಶಾನ್ಯ ಮೂಲೆಗೆ ತುಂಬಾ ವಿಶಿಷ್ಟತೆ ಇರುತ್ತದೆ. ಆದ್ದರಿಂದ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ನೀರು ತುಂಬಿದ ತಾಮ್ರದ ಪಾತ್ರೆಯನ್ನು ಇಟ್ಟುಕೊಳ್ಳಿ. ಈಶಾನ್ಯದಲ್ಲಿ ತಾಮ್ರದ ಕಲಶವಿದ್ದರೆ ಕುಟುಂಬದಲ್ಲಿ ಕಲಹಗಳು, ಜಗಳಗಳು ಇಲ್ಲದಂತೆ ಇರುತ್ತವೆ. ಈಶಾನ್ಯದಲ್ಲಿ ಭಾರವಾದ ವಸ್ತುಗಳನ್ನು ಇರಬಾರದು. ಈಶಾನ್ಯ ಯಾವಾಗಲೂ ಖಾಲಿ ಇರಬೇಕು. ಮನೆಯ ಈಶಾನ್ಯ ಎಷ್ಟು ಖಾಲಿ ಇರುತ್ತದೆಯೋ ಅಷ್ಟು ಸಂಪತ್ತು ನಿಮ್ಮ ಮನೆಗೆ ಬರುತ್ತದೆ. ಭಾರವಾದ ವಸ್ತುಗಳನ್ನೆಲ್ಲ ನೈಋತ್ಯ ದಿಕ್ಕಿನಲ್ಲೇ ಇಟ್ಟುಕೊಳ್ಳಬೇಕು. ಇನ್ನು ಪೂಜಾ ಕೋಣೆಯಲ್ಲಿರುವ ದೇವರ ಭಾವಚಿತ್ರಗಳು ಅಥವಾ ದೇವರ ವಿಗ್ರಹಗಳು ಪೂರ್ವ ಅಥವಾ ಉತ್ತರ ಮುಖವಾಗಿ ಇರಬೇಕು. ಇನ್ನು ಪ್ರತಿಯೊಬ್ಬರ ಮನೆಯ ಮುಂದೆ ಖಂಡಿತವಾಗಿಯೂ ಬೂದು ಕುಂಬಳಕಾಯಿ ಇರಬೇಕು. ಎಂತಹ ದೃಷ್ಟಿಯನ್ನಾದರೂ ಕುಂಬಳಕಾಯಿ ತಕ್ಷಣವೇ ಎಳೆದುಕೊಳ್ಳುತ್ತದೆ. ಆದ್ದರಿಂದ ಮನೆಯ ಮುಂದೆ ಕುಂಬಳಕಾಯಿ ಕಟ್ಟಿದರೆ ಭಯಂಕರವಾದ ನರದೃಷ್ಟಿ, ನರಘೋಷದಂತಹ ಸಮಸ್ಯೆಗಳೆಲ್ಲವೂ ತೊಲಗಿ ಹೋಗುತ್ತವೆ. ಮುಖ್ಯವಾಗಿ ಪ್ರತಿಯೊಬ್ಬರ ಹೊಸ್ತಿಲ ಹೊರಗಡೆ ವಿನಾಯಕನ ಭಾವಚಿತ್ರ ಇರಬೇಕು. ಹಾಗಿದ್ದರೆ ನಿಮ್ಮ ಮನೆಗೆ ಅದೃಷ್ಟ ಚೆನ್ನಾಗಿ ಒದಗಿ ಬರುತ್ತದೆ. ಇನ್ನು ಮನೆಯಲ್ಲಿರುವ ಕಸಬರಿಗೆಯನ್ನು ಯಾವಾಗಲೂ ನಿಲ್ಲಿಸಿ ಇಡಬಾರದು. ಇಲ್ಲದಿದ್ದರೆ ನಿಮ್ಮ ಮನೆಯಿಂದ ಲಕ್ಷ್ಮೀದೇವಿ ತಕ್ಷಣವೇ ಹೊರಟು ಹೋಗುತ್ತಾಳೆ. ಸಾಯಂಕಾಲ ಸೂರ್ಯ ಅಸ್ತಮಿಸಿದ ನಂತರ, ಅಂದರೆ ಸಂಜೆ 6 ಗಂಟೆಯ ನಂತರ ಮನೆಯನ್ನು ಕಸಬರಿಗೆಯಿಂದ ಗುಡಿಸಬಾರದು. ಹಾಗೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮೀದೇವಿ ಹೊರಗೆ ಹೋಗುತ್ತಾಳೆ. ಇನ್ನು ನಮ್ಮಲ್ಲಿ ಕೆಲವರು ಬಾಗಿಲ ಹಿಂದೆ ಬಟ್ಟೆಗಳನ್ನು ನೇತು ಹಾಕುತ್ತಾರೆ. ಹಾಗೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಸಾಲದ ಬಾಧೆಗಳು ಹೆಚ್ಚಾಗುತ್ತವೆ. ಇನ್ನು ಯಾರಿಗೆ ಸ್ವಂತ ಮನೆಯ ಕನಸು ಇರುತ್ತದೆಯೋ ಅಂತಹವರು ಪ್ರತಿ ಮಂಗಳವಾರ ಗೋಮಾತೆಗೆ ಆಹಾರ ತಿನ್ನಿಸಿ. ಅತಿ ಶೀಘ್ರದಲ್ಲೇ ನಿಮ್ಮ ಸ್ವಂತ ಮನೆಯ ಕನಸು ನನಸಾಗುತ್ತದೆ. ಇನ್ನು ಭೋಜನ ಮಾಡುವಾಗ ಮಂಚದ ಮೇಲೆ ಕುಳಿತು ಭೋಜನ ಮಾಡಬಾರದು. ಇದರಿಂದ ಎಷ್ಟೋ ಸಮಸ್ಯೆಗಳು ನಿಮ್ಮ ಕುಟುಂಬದಲ್ಲಿ ಉಂಟಾಗುತ್ತವೆ. ನೆಲದ ಮೇಲೆ ಕುಳಿತು ಭೋಜನ ಮಾಡಿದರೆ ಎಲ್ಲ ವಿಧದಲ್ಲೂ ಒಳ್ಳೆಯದಾಗುತ್ತದೆ. ಮುಖ್ಯವಾಗಿ ಅಡುಗೆ ಮನೆಗೆ ಖಂಡಿತವಾಗಿಯೂ ವಾಸ್ತು ಪಾಲಿಸಬೇಕು. ಆಗ್ನೇಯ ದಿಕ್ಕಿನಲ್ಲಿ ಅಡುಗೆ ಮನೆ ಇರಬೇಕು. ಅಂದರೆ ನಿಮ್ಮ ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆಗಳು ಬರದಂತೆ ಆಯುರಾರೋಗ್ಯ, ಅಷ್ಟೈಶ್ವರ್ಯಗಳು ಲಭಿಸುತ್ತವೆ. ಅಡುಗೆ ಮನೆಯಲ್ಲಿರುವ ಗ್ಯಾಸ್ ಸ್ಟವ್ ಆಗ್ನೇಯದಲ್ಲಿ ಇರಬೇಕು. ಹಾಗೆಯೇ ವಾಟರ್ ಫಿಲ್ಟರ್ ಮತ್ತು ನೀರಿನ ಕೊಡಗಳನ್ನು ಮನೆಯ ಈಶಾನ್ಯದಲ್ಲಿ ಇಟ್ಟುಕೊಳ್ಳಬೇಕು. ಹೀಗಿದ್ದರೆ ಹಣದ ಸಮಸ್ಯೆಗಳೆಲ್ಲವೂ ತೀರಿ ಹೋಗುತ್ತವೆ. ಆದರೆ ಬೇರೆ ದಿಕ್ಕಿನಲ್ಲಿದ್ದರೆ ಜಗಳಗಳು ಹೆಚ್ಚಾಗಿರುತ್ತವೆ. ಅಡುಗೆ ಮನೆಯ ವಾಯುವ್ಯದಲ್ಲಿ ಅಕ್ಕಿ ಡಬ್ಬವನ್ನು ಇಟ್ಟುಕೊಳ್ಳಬೇಕು. ಇದರಿಂದ ಆಹಾರಕ್ಕೆ ಕೊರತೆ ಇಲ್ಲದಂತೆ ಇರುತ್ತದೆ. ಇನ್ನು ಮನೆಯಲ್ಲಿರುವ ರೆಫ್ರಿಜರೇಟರ್ ವಾಯುವ್ಯ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಮಾತ್ರ ಇರಬೇಕು. ಹಾಗೆಯೇ ಪೂರ್ವದ ಗೋಡೆಯ ಕಡೆಗೆ ಟಿವಿ ಇಟ್ಟುಕೊಳ್ಳಿ. ಇನ್ನು ಮನೆಯ ಹಾಲಿನಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯ ಭಾವಚಿತ್ರವನ್ನು ಇಟ್ಟುಕೊಂಡರೆ ನಿಮ್ಮ ಕುಟುಂಬದಲ್ಲಿ ಜಗಳಗಳಿಲ್ಲದೆ ಸುಖ ಸಂತೋಷಗಳು ಹೆಚ್ಚುತ್ತವೆ. ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯ ಫೋಟೋ ಇದ್ದರೆ ನಿಮ್ಮ ಮನೆಯಲ್ಲಿ ಧನಧಾನ್ಯಗಳಿಗೆ ಕೊರತೆ ಉಂಟಾಗದಂತೆ ಇರುತ್ತದೆ. ಹಾಗೆಯೇ ಮನೆಯಲ್ಲಿ ಭೋಜನ ಮಾಡುವಾಗ ಪೂರ್ವ ಮುಖವಾಗಿ ಕುಳಿತು ಭೋಜನ ಮಾಡಿದರೆ ನಿಮ್ಮ ಆಯಸ್ಸು ಹೆಚ್ಚುತ್ತದೆ. ಆದರೆ ತಪ್ಪಿಯೂ ಸಹ ದಕ್ಷಿಣ ಮುಖವಾಗಿ ಕುಳಿತು ಭೋಜನ ಮಾಡಬೇಡಿ. ಇದರಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಹಾಗೆಯೇ ನಿದ್ರಿಸುವ ದಿಕ್ಕು ಕೂಡ ತುಂಬಾ ಮುಖ್ಯವಾದುದು. ನಿದ್ರಿಸುವಾಗ
ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ಗಾಢವಾದ ನಿದ್ರೆಯ ಜೊತೆಗೆ ಉತ್ತಮ ಆರೋಗ್ಯ ಲಭಿಸುತ್ತದೆ. ಆದರೆ ಉತ್ತರದ ಕಡೆಗೆ ತಲೆ ಹಾಕಿ ಮಲಗಿದರೆ ಹೃದಯ ಸಂಬಂಧಿ ಸಮಸ್ಯೆಗಳು ಬರುವ ಅಪಾಯವಿದೆ. ಇನ್ನು ಯಾರಾದರೂ ಬೇಗ ಶ್ರೀಮಂತರಾಗಬೇಕೆಂದು ಬಯಸುತ್ತಾರೋ ಅಂತಹವರು ನಿಮ್ಮ ಮನೆಯ ಆಗ್ನೇಯದಲ್ಲಿ ಮನಿ ಪ್ಲಾಂಟ್ ಗಿಡವನ್ನು ಬೆಳೆಸಿಕೊಳ್ಳಿ. ಧನಪ್ರಾಪ್ತಿ ಹೆಚ್ಚಾಗಿ ಮನೆಯ ಆದಾಯ ವೃದ್ಧಿಸುತ್ತದೆ. ಹೊಸದಾಗಿ ಬಾಡಿಗೆ ಮನೆಗೆ ಬದಲಾಗುವಾಗ ಅಥವಾ ನೂತನ ಗೃಹ ಪ್ರವೇಶ ಮಾಡುವಾಗ ಹಳೆಯ ಮನೆಯಲ್ಲಿ ಬಳಸಿದ ಕಸಬರಿಗೆಯನ್ನು ಹೊಸ ಮನೆಗೆ ತರಬಾರದು. ಹಳೆಯ ಕಸಬರಿಗೆ, ಕಸದ ಡಬ್ಬಗಳನ್ನು ಹೊಸ ಮನೆಗೆ ತಂದರೆ ನಿಮ್ಮ ಮನೆಗೆ ದರಿದ್ರ, ಲಕ್ಷ್ಮಿ ಪ್ರವೇಶಿಸುತ್ತಾಳೆ. ಇನ್ನೂ ಹೊಸದಾಗಿ ಮನೆ ಬದಲಾಯಿಸಬೇಕೆಂದರೆ ಮಂಗಳವಾರ, ಶನಿವಾರ ಹಾಗೂ ಭಾನುವಾರ ಈ 3 ದಿನಗಳಲ್ಲಿ ತಪ್ಪಿಯೂ ಮನೆ ಬದಲಾಯಿಸಬಾರದು. ಸೋಮವಾರ, ಬುಧವಾರ, ಗುರುವಾರ ಮತ್ತು ಶುಕ್ರವಾರ ಈ 4 ದಿನಗಳಲ್ಲಿ ಮನೆ ಬದಲಾಯಿಸಿದರೆ ತುಂಬಾ ಒಳ್ಳೆಯದು. ಮನೆಯಲ್ಲಿ ಹಣ, ಒಡವೆಗಳನ್ನು ಇಡುವ ಬೀರುವನ್ನು ಕುಬೇರ ಸ್ಥಾನದಲ್ಲಿ ಇಟ್ಟುಕೊಳ್ಳಬೇಕು. ಕುಬೇರ ಸ್ಥಾನವಾದ ಉತ್ತರ ದಿಕ್ಕಿನಲ್ಲಿ ಬೀರುವನ್ನು ಇಟ್ಟುಕೊಂಡರೆ ಧನ ವೃದ್ಧಿಯಾಗಿ ನಿಮ್ಮ ಮನೆಯ ಸಂಪತ್ತು ಚೆನ್ನಾಗಿ ಹೆಚ್ಚುತ್ತದೆ. ಹಾಗೆಯೇ ನಿಮ್ಮ ಬೀರುವಿನಲ್ಲಿ ಹಣ ಇಡುವ ಜಾಗದಲ್ಲಿ ಒಂದು ಸಣ್ಣ ಕನ್ನಡಿ ಚೂರನ್ನು ಇಟ್ಟುಕೊಳ್ಳಿ. ಅದರ ಮೂಲಕ ನಿಮ್ಮ ಮನೆಯ ಸಂಪತ್ತು ದುಪ್ಪಟ್ಟಾಗುತ್ತದೆ. ಹಾಗೆಯೇ ಮನೆಯಲ್ಲಿರುವ ಕನ್ನಡಿಯನ್ನು ಪೂರ್ವ ಅಥವಾ ಉತ್ತರದ ಗೋಡೆಗೆ ತಗಲಿಸಿದರೆ ನಿಮ್ಮ ಮನೆಯ ಸಂಪತ್ತು ಹೆಚ್ಚುತ್ತದೆ. ಆದರೆ ಮನೆಯಲ್ಲಿ ತಪ್ಪಿಯೂ ಒಡೆದ ಕನ್ನಡಿಗಳು ಇರಬಾರದು. ಇದರಿಂದ ನಿಮ್ಮ ಕುಟುಂಬದಲ್ಲಿ ದಾರಿದ್ರ್ಯ, ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ. ಇನ್ನು ವಾಸ್ತು ಪ್ರಕಾರ ಮಂಚಕ್ಕೆ ಎದುರಾಗಿ ಬಾಗಿಲುಗಳು ಇರಬಾರದು. ಹಾಗೆಯೇ ಮಂಚಕ್ಕೆ ಎದುರಾಗಿ ಕನ್ನಡಿ ಇರಬಾರದು. ನಾವು ವಾಸಿಸುವುದು ಸ್ವಂತ ಮನೆಯಾಗಲಿ ಅಥವಾ ಬಾಡಿಗೆ ಮನೆಯಾಗಲಿ ಖಂಡಿತವಾಗಿಯೂ ನಮಗೆ ವಾಸ್ತು ಅನ್ವಯಿಸುತ್ತದೆ. ಆದ್ದರಿಂದ ಪ್ರತಿಯೊಬ್ಬರ ಪೂಜಾ ಕೋಣೆಯಲ್ಲಿ ಒಂದು ನವಿಲು ಗರಿಯನ್ನು ಇಟ್ಟುಕೊಳ್ಳಿ. ಪೂಜಾ ಕೋಣೆಯಲ್ಲಿ ನವಿಲು ಗರಿ ಇದ್ದರೆ ಮನೆಗೆ ಇರುವ ವಾಸ್ತು ದೋಷಗಳೆಲ್ಲವೂ ತೊಲಗಿ ಹೋಗುತ್ತವೆ. ಮನೆಯ ಪ್ರಧಾನ ದ್ವಾರದ ಬಾಗಿಲನ್ನು ಮರದಿಂದ ಮಾತ್ರ ನಿರ್ಮಿಸಬೇಕು. ಅಂದರೆ ನಿಮ್ಮ ಮನೆಗೆ ಧನಾತ್ಮಕ ಶಕ್ತಿ ಪ್ರವೇಶಿಸುತ್ತದೆ. ಮನೆಯ ನೈಋತ್ಯ ದಿಕ್ಕಿನಲ್ಲಿ ಬಾವಿ ಇರಬಾರದು. ಇದರಿಂದ ಅಕಾಲ ಮೃತ್ಯು ದೋಷಗಳು ಹಾಗೂ ಭಾರೀ ಧನ ನಷ್ಟ ಸಂಭವಿಸುತ್ತದೆ. ಇನ್ನು ನೀವು ನಿದ್ರಿಸುವ ಮಲಗುವ ಕೋಣೆ ನೈಋತ್ಯ ದಿಕ್ಕಿನಲ್ಲಿದ್ದರೆ ತುಂಬಾ ಒಳ್ಳೆಯದು. ಒಂದು ಬಟ್ಟಲಿನಲ್ಲಿ ಸ್ವಲ್ಪ ಹರಳುಪ್ಪನ್ನು ಹಾಕಿ ನಿಮ್ಮ ಬೆಡ್ರೂಮ್ನ ಯಾವುದಾದರೂ ಒಂದು ಮೂಲೆಯಲ್ಲಿ ಇಟ್ಟುಕೊಳ್ಳಿ. ಇದರಿಂದ ನಿಮ್ಮ ಮನೆಯ ವಾಸ್ತು ದೋಷ ಕಡಿಮೆಯಾಗುತ್ತದೆ. ಮನೆಯಲ್ಲಿರುವ ಎಲ್ಲಾ ಬಾಗಿಲುಗಳಿಗಿಂತ ಮನೆಯ ಸಿಂಹದ್ವಾರವು ಎತ್ತರವಾಗಿರಬೇಕು. ಅಂದರೆ ನಿಮ್ಮ ಮನೆಗೆ ಸಕಲ ಶುಭಗಳು ಉಂಟಾಗುತ್ತವೆ. ನಿಮ್ಮ ಜೀವನದಲ್ಲಿ ಏನೂ ಇಲ್ಲದ ಹಂತದಿಂದ ಉನ್ನತ ಮಟ್ಟಕ್ಕೆ ಬೆಳೆಯಬೇಕೆಂದರೆ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ 2 ಆನೆ ವಿಗ್ರಹಗಳನ್ನು ಇಟ್ಟುಕೊಳ್ಳಿ. ಆಕಸ್ಮಿಕ ಧನ ಲಾಭಗಳು ಉಂಟಾಗಿ ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತೀರಿ. ಹಾಗೆಯೇ ಪ್ರತಿ ವಾರಕ್ಕೊಮ್ಮೆ ಹರಳುಪ್ಪು ಬೆರೆಸಿದ ನೀರಿನಿಂದ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿಕೊಳ್ಳಿ. ಮನೆಯಲ್ಲಿರುವ ದುಷ್ಟ ಶಕ್ತಿಗಳು, ನೆಗೆಟಿವ್ ಎನರ್ಜಿ ಪೂರ್ತಿಯಾಗಿ ತೊಲಗಿ ನಿಮ್ಮ ಮನೆಗೆ ಒಳ್ಳೆಯ ದಿನಗಳು ಬರುತ್ತವೆ. ಹಾಗೆಯೇ ನಿಮ್ಮ ಮನೆಯ ಹೊಸ್ತಿಲ ಹೊರಗೆ ತಪ್ಪದೇ ಸ್ವಸ್ತಿಕ ಗುರುತು ಇರಬೇಕು. ಇದರಿಂದ ನಿಮ್ಮ ಮನೆಗೆ ದುಷ್ಟ ಶಕ್ತಿಗಳು ಪ್ರವೇಶಿಸದಂತೆ ದೈವಿಕ ಶಕ್ತಿಗಳು ಆಕರ್ಷಿತವಾಗುತ್ತವೆ. ವಿಪರೀತ ಹಣದ ಸಮಸ್ಯೆಗಳಿಂದ ಇಬ್ಬಂದಿ ಪಡುವವರು ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಯನ್ನು ಪೂಜಿಸಿ ಹಾಲಿನಿಂದ ಮಾಡಿದ ಪಾಯಸವನ್ನು ನೈವೇದ್ಯ ಮಾಡಿ. ಆರ್ಥಿಕ ಬಾಧೆಗಳೆಲ್ಲವೂ ತಕ್ಷಣವೇ ತೀರಿ ಹೋಗುತ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮನೆಯ ಈಶಾನ್ಯದಲ್ಲಿ ಬಾತ್ರೂಮ್ ನಿರ್ಮಿಸಬಾರದು. ಇದು ತುಂಬಾ ದೊಡ್ಡ ದೋಷ. ಇದರಿಂದ ನಿಮ್ಮ ವಂಶಾಭಿವೃದ್ಧಿ ನಿಂತು ಹೋಗುತ್ತದೆ. ಮನೆಯ ಹೊಸ್ತಿಲಿಗೆ ಯಾವಾಗಲೂ ಅರಿಶಿನ ಕುಂಕುಮ ಇರಬೇಕು. ಅಂದರೆ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಹೆಜ್ಜೆ ಇಡುತ್ತಾಳೆ. ಮನೆಯ ಪೂರ್ವ ದಿಕ್ಕಿನಲ್ಲಿ ಖಂಡಿತವಾಗಿಯೂ ಕಿಟಕಿಗಳು ಇರಬೇಕು. ಬೆಳಿಗ್ಗೆ ಸೂರ್ಯನ ಕಿರಣಗಳು ಮನೆಯೊಳಗೆ ಬಿದ್ದರೆ ತುಂಬಾ ಒಳ್ಳೆಯದು. ಇನ್ನು ಅಡುಗೆ ಮನೆಯಲ್ಲಿ ಸಾಧ್ಯವಾದಷ್ಟು ಹೆಚ್ಚಾಗಿ ತಾಮ್ರದ ಪಾತ್ರೆಗಳನ್ನು ಇಟ್ಟುಕೊಳ್ಳಿ. ಇದರಿಂದ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಏರ್ಪಡುತ್ತದೆ. ಹಿಂದೂ ಧರ್ಮಶಾಸ್ತ್ರಗಳ ಪ್ರಕಾರ ಪ್ರತಿಯೊಬ್ಬರ ಮನೆಯ ಮುಂದೆ ಖಂಡಿತವಾಗಿಯೂ ತುಳಸಿ ಕಟ್ಟೆ ಇರಬೇಕಂತೆ. ಮನೆಯ ಈಶಾನ್ಯದಲ್ಲಿ ತುಳಸಿ ಕಟ್ಟೆ ಇದ್ದರೆ ಅಂತಹ ಮನೆಗಳಲ್ಲಿ ಭೋಗ ಭಾಗ್ಯಗಳಿಗೆ ಕೊರತೆ ಇರುವುದಿಲ್ಲ.
ತುಳಸಿ ಕಟ್ಟೆಯಲ್ಲಿ ಮುಕ್ಕೋಟಿ ದೇವತೆಗಳು ವಾಸಿಸುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬರೂ ತುಳಸಿ ಕಟ್ಟೆಯನ್ನು ಪೂಜಿಸಿ, ವಾಸ್ತು ಪ್ರಕಾರ ಮನೆಯಲ್ಲಿ ಮುಳ್ಳಿನ ಗಿಡಗಳನ್ನು ಬೆಳೆಸಬಾರದು. ಇದರಿಂದ ಶತ್ರುಗಳ ಭಯ ಹೆಚ್ಚಾಗುತ್ತದೆ. ಇನ್ನು ನಮ್ಮಲ್ಲಿ ತುಂಬಾ ಜನರು ತುಕ್ಕು ಹಿಡಿದ ಕಬ್ಬಿಣದ ಸಾಮಾನುಗಳು, ಹಳೆಯ ವಸ್ತುಗಳನ್ನೆಲ್ಲ ಅಟ್ಟದ ಮೇಲೆ ಸೇರಿಸುತ್ತಾರೆ. ಆದರೆ ಮನೆಯಲ್ಲಿ ಹಳೆಯ ವಸ್ತುಗಳು ಇರಬಾರದು. ಇದರಿಂದ ಶನಿ ಪ್ರಭಾವ ಹೆಚ್ಚಾಗುತ್ತದೆ. ಹಾಗೆಯೇ ನಿಂತು ಹೋದ ಗಡಿಯಾರಗಳು ಕೂಡ ಮನೆಯಲ್ಲಿ ಇರಬಾರದು. ಇವುಗಳಿಂದ ನಿಮ್ಮ ಕೆಲಸಗಳಲ್ಲಿ ಅಡೆತಡೆಗಳು ಎದುರಾಗುತ್ತವೆ. ಮನೆಯ ಬಾಗಿಲುಗಳನ್ನು ಹಾಕುವಾಗ ಅಥವಾ ಬಾಗಿಲುಗಳನ್ನು ತೆಗೆಯುವಾಗ ಶಬ್ದ ಬರಬಾರದು. ಇಲ್ಲದಿದ್ದರೆ ನಿಮ್ಮ ಕುಟುಂಬದಲ್ಲಿ ಮನಃಶಾಂತಿ ಲೋಪವಾಗುತ್ತದೆ. ಇನ್ನು ಪಿತೃದೇವತೆಗಳ ಭಾವಚಿತ್ರಗಳನ್ನು ದಕ್ಷಿಣದ ಗೋಡೆಗೆ ಹಾಕಿಕೊಳ್ಳಬೇಕು. ಅಂದರೆ ನಮ್ಮ ಹಿರಿಯರ ಆಶೀರ್ವಾದ ನಮ್ಮ ಕುಟುಂಬದ ಮೇಲಿರುತ್ತದೆ. ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಉಂಟಾಗದಂತೆ ಇರಬೇಕೆಂದರೆ ಮನೆಯನ್ನು ಕತ್ತಲಾಗಿ ಇಡಬಾರದು. ಮನೆ ಕತ್ತಲಾಗಿ ಇಲ್ಲದೆ ಯಾವಾಗಲೂ ಬೆಳಕಿನಿಂದ ಇರಬೇಕು. ವೃತ್ತಿ ಬದುಕಿನಲ್ಲಿ ಕೆರಿಯರ್ ಚೆನ್ನಾಗಿ ಅಭಿವೃದ್ಧಿ ಹೊಂದಬೇಕೆಂದರೆ ನಿಮ್ಮ ಮನೆಯ ಉತ್ತರದ ಗೋಡೆಗೆ 7 ಕುದುರೆಗಳ ಫೋಟೋವನ್ನು ಹಾಕಿಕೊಳ್ಳಿ. ನಿಮ್ಮ ಕೆರಿಯರ್ನಲ್ಲಿ ಉತ್ತಮ ಪ್ರಗತಿ ಇರುತ್ತದೆ. ಮನೆಯ ಮೂಲೆಗಳಲ್ಲಿ ಜಾಲ ತುಂಬಾ ಕಟ್ಟುತ್ತದೆ. ಇದರಿಂದ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗುತ್ತದೆ. ಆದ್ದರಿಂದ ಮನೆಯಲ್ಲಿ ಜಾಲವಿಲ್ಲದಂತೆ ಕಾಲಕಾಲಕ್ಕೆ ಸ್ವಚ್ಛಗೊಳಿಸಿಕೊಳ್ಳಿ. ಪ್ರತಿಯೊಬ್ಬರ ಪೂಜಾ ಕೋಣೆಯಲ್ಲಿ ಖಂಡಿತವಾಗಿಯೂ ಶ್ರೀಯಂತ್ರ ಇರಬೇಕು. ಪೂಜಾ ಕೋಣೆಯಲ್ಲಿ ಶ್ರೀಯಂತ್ರ ಇದ್ದರೆ ಎಂತಹ ವಾಸ್ತು ದೋಷವಿದ್ದರೂ ತಕ್ಷಣವೇ ತೊಲಗಿ ಹೋಗಿ ನಿಮ್ಮ ಮನೆಗೆ ಅದೃಷ್ಟ ಬರುತ್ತದೆ. ಇಂತಹ ಸಣ್ಣ ಸಣ್ಣ ವಾಸ್ತು ನಿಯಮಗಳನ್ನು ಪಾಲಿಸಿದರೆ ಕುಟುಂಬದಲ್ಲಿ ಕಷ್ಟಗಳಿಲ್ಲದೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.